So, ನಮಸ್ಕಾರ ವಿದ್ಯಾರ್ಥಿಗಳೇ. I welcome you all for the second video of fire insurance claims. So, ನಿಮಗೆ ಮೊದಲ ವಿಡಿಯೋದಲ್ಲಿ ಬೇಸಿಕ್ ಇಂಟ್ರೊಡಕ್ಷನ್ ಅಬೌಟ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. So, introduction, what is the meaning, who is insurer, who is insured, what is the consideration that is called as premium ಅಂದ್ರೆ ಏನು, what are the steps involved in the calculation of fire insurance claims, what is the accounting procedure ಅನ್ನೋದ್ರ ಬಗ್ಗೆ ಪೂರ್ತಿ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ತಮಗೆ ಫುಲ್ ಅಕೌಂಟಿಂಗ್ ಪ್ರೊಸೀಜರ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಬಿಫೋರ್ ದಟ್ ಐ ಆಮ್ ಗೋಯಿಂಗ್ ಟು ಶೇರ್ ಯು ದ PPT. ಸೊ ಆಲ್ರೆಡಿ ನಿಮಗೆ ಹೇಳಿದೆ, ಯಾವಾಗ ನಿಮಗೆ whenever if you don't know the value of closing stock on the date of fire, you need to follow the total 5 steps ಅಂತ ಹೇಳಿದ್ದೀನಿ. ಸೊ ಯಾವ್ದಾವ್ದು ಸ್ಟೆಪ್ಸ್, ಒಂದು ಫಸ್ಟ್ ಯು ನೀಡ್ ಟು ಪ್ರಿಪೇರ್ ಅ ಟ್ರೇಡಿಂಗ್ ಅಕೌಂಟ್, ದೆನ್ ಯು ಶುಡ್ ಕ್ಯಾಲ್ಕುಲೇಟ್ GP ರೇಷಿಯೋ, ದೆನ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ, ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಅನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ, ದೆನ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಫೈನಲಿ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಕ್ಲೈಮ್ ಅಮೌಂಟ್. ಸೊ ಫಸ್ಟ್ ಸ್ಟೆಪ್, ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ಸೊ ಫಸ್ಟ್ ಸ್ಟೆಪ್ ನಿಮ್ಗೆಲ್ಲ ಗೊತ್ತಿರುತ್ತೆ, ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಎಕ್ಸ್ಪ್ಲೈನ್ ಮಾಡಿದೀನಿ, ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ನಾವು ಟ್ರೇಡಿಂಗ್ ಅಕೌಂಟ್ ಯಾವ ಇಯರ್ಗೆ ಪ್ರಿಪೇರ್ ಮಾಡ್ಬೇಕಪ್ಪ ಅಂತಂದ್ರೆ, ಫಸ್ಟ್ ವಿ ಶುಡ್ ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಪ್ರಿಸೀಡಿಂಗ್ ಇಯರ್ ಆಫ್ ಫೈರ್. ಓಕೆ, ಯಾವುದಕ್ಕೆ? ಫಾರ್ ದ ಪ್ರಿಸೀಡಿಂಗ್ ಇಯರ್ ಆಫ್ ಫೈರ್. ಫಾರ್ ಎಕ್ಸಾಂಪಲ್, ಇವತ್ತು ಯಾವುದೋ ಒಂದು ಡೇಟ್ ಅನ್ಕೊಳ್ಳೋಣ, ಅಸ್ಯೂಮ್ ದಟ್ ಟುಡೇ ಇಸ್ ದ 1st June ಅಂತ ಅನ್ಕೊಳ್ಳೋಣ. 1/6/21 ಅಂತಂದ್ರೆ ವಿಚ್ ಫಾಲ್ಸ್ ಇನ್ 21-22 ಫೈನಾನ್ಷಿಯಲ್ ಇಯರ್. 2021-22 ಫೈನಾನ್ಷಿಯಲ್ ಇಯರ್ ಅಲ್ಲಿ ಅದು ಬೀಳುತ್ತೆ. ಅಂದ್ರೆ 1st Juneಗೆ ನಿಮ್ಮಲ್ಲಿ ಫೈರ್ ಆಗಿದೆ ಅಂತಂದ್ರೆ ಅದರ ಹಿಂದಿನ ವರ್ಷಕ್ಕೆ, ಅಂದ್ರೆ 2021ಗೆ, ಅಂದ್ರೆ ನಿಮ್ದು ಫೈರ್ ಆಗಿರೋದು ಯಾವ ಇಯರ್ ಅಲ್ಲಿ? 21-22 ನಲ್ಲಿ. ಬಟ್ ಅದಕ್ಕಲ್ಲ ನೀವು ಪ್ರಿಪೇರ್ ಮಾಡ್ಬೇಕಾಗಿರೋದು 2021, ಅದ ಹಿಂದಿನ ವರ್ಷಕ್ಕೆ ಯೂನಿಟ್ ಟು ಪ್ರಿಪೇರ್ ಅ ಟ್ರೇಡಿಂಗ್ ಅಕೌಂಟ್. ಏನಕ್ಕೋಸ್ಕರ? ವೈ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದಿಸ್ ಟ್ರೇಡಿಂಗ್ ಅಕೌಂಟ್? See, the purpose of preparing this trading account is for calculating the amount of gross profit. Gross profit ಅನ್ನ ಕಂಡುಹಿಡಿಯಲಿಕ್ಕೆ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ನಮಗೆಲ್ಲ ಗೊತ್ತು, ಯೂಶಲಿ ಪ್ರೊಫಾರ್ಮಾ ಟ್ರೇಡಿಂಗ್ ಅಕೌಂಟ್ ಎಲ್ಲ ಓದಿರ್ತೀರಾ ನೀವು. ಸೊ ಸಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ದ ಡೆಬಿಟ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಇಸ್ ದ ಕ್ರೆಡಿಟ್ ಸೈಡ್. ಫಸ್ಟ್ ಡೆಬಿಟ್ ಸೈಡ್ ಬರೋಣ. ಸೊ ಡೆಬಿಟ್ ಸೈಡ್ ಅಲ್ಲಿ ಯೂಶಲಿ ನೀವೆಲ್ಲ PUC ತುಂಬಾ ಓದಿರ್ತೀರಾ. ಏನೇನು ತಗೋಬೇಕು, ಟ್ರೇಡಿಂಗ್ ಅಕೌಂಟ್ ಅಂತಂದ್ರೆ ಏನು, P&L ಅಕೌಂಟ್ ಅಂತಂದ್ರೆ ಏನು, ಟ್ರೇಡಿಂಗ್ ಅಕೌಂಟ್ ಏನಕ್ಕೆ ಪ್ರಿಪೇರ್ ಮಾಡ್ತಾರೆ. ಯೂಶಲಿ ದ ಟ್ರೇಡಿಂಗ್ ಅಕೌಂಟ್ ಯೂಸ್ ಟು ಪ್ರಿಪೇರ್ ಟು ಕ್ಯಾಲ್ಕುಲೇಟ್ ದ either ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಸಿ, ಫಸ್ಟ್ ಡೆಬಿಟ್ ಸೈಡ್ ಓಪನಿಂಗ್ ಸ್ಟಾಕ್ ತಗೋತೀರಾ. ಓಕೆ, ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ. ಓಪನಿಂಗ್ ಸ್ಟಾಕ್ ಅಂದ್ರೆ ಪ್ರೀವಿಯಸ್ ಇಯರ್ದು, ನಾಟ್ ದ ಕರೆಂಟ್ ಇಯರ್, ನಾಟ್ ದ ಇಯರ್ ಆಫ್ ಫೈರ್. ಇಯರ್ ಆಫ್ ಫೈರ್ ಗಿಂತ ಪ್ರಿಸೀಡಿಂಗ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ ಅಂತ ಕರಿತೀವಿ. ಸೊ ಆ ವರ್ಷದ ಓಪನಿಂಗ್ ಸ್ಟಾಕ್ ತಗೋಬೇಕು. ದೆನ್ ಪರ್ಚೇಸಸ್ ತಗೋಬೇಕು. ಇನ್ ಕೇಸ್ ಏನಾದ್ರು ಪರ್ಚೇಸ್ ರಿಟರ್ನ್ಸ್ ಅಥವಾ ರಿಟರ್ನ್ ಔಟ್ವರ್ಡ್ ಅಂತ ಕರಿತೀವಿ. ಸೊ ಅದೇನಾದ್ರು ಇದ್ರೆ ಅದನ್ನ ಲೆಸ್ ಮಾಡ್ಕೋಬೇಕು, ಪರ್ಚೇಸಸ್ ಲೆಸ್ ಮಾಡ್ಕೊಂಡು ಹೋಗ್ತೀವಿ. ಅದಾದ್ಮೇಲೆ ಕ್ಯಾರಿಯೇಜ್ ಇನ್ವರ್ಡ್, ಇವುಗಳನ್ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸಿ, ಇಲ್ಲಿದಾವಲ್ಲ, ಕ್ಯಾರಿಯೇಜ್ ಇನ್ವರ್ಡ್, ವೇಜಸ್, ಮ್ಯಾನುಫ್ಯಾಕ್ಚರಿಂಗ್ ಆರ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್, ಕಸ್ಟಮ್ ಡ್ಯೂಟಿ, ಕೋಲ್, ಗ್ಯಾಸ್, ವಾಟರ್, ಪವರ್, ಫ್ಯೂಯಲ್, ಇವಿದಾವಲ್ಲ, ಇಷ್ಟನ್ನ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಇವುಗಳನ್ನ ಮಾತ್ರ ಇಲ್ಲಿ ತಗೋಬೇಕು. ಇದನ್ನ ಬಿಟ್ಟು ಬೇರೆ ಏನಾದ್ರೂ ಎಕ್ಸ್ಪೆನ್ಸಸ್ ಬಂದಿದ್ರೆ ಅವುಗಳು P&L ಅಕೌಂಟ್ ಹೋಗ್ತವೆ. ಹಾಗಾಗಿ ವಿ ಶುಡ್ ನಾಟ್ ಕನ್ಸಿಡರ್ ಸಚ್ ಎಕ್ಸ್ಪೆನ್ಸಸ್ ಇನ್ ಟ್ರೇಡಿಂಗ್ ಅಕೌಂಟ್. ವಿ ಶುಡ್ ಕನ್ಸಿಡರ್ ಓನ್ಲಿ ದ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಲೈಕ್ ಕ್ಯಾರೇಜ್ ಇನ್ವರ್ಡ್, ವೇಜಸ್, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್, ಕಸ್ಟಮ್ ಡ್ಯೂಟಿ, ಕೋಲ್, ಗ್ಯಾಸ್, ವಾಟರ್, ಫ್ಯೂಯಲ್, ಇವುಗಳನ್ನ ಮಾತ್ರ ಇಲ್ಲಿ ತಗೋತೀವಿ. ಸೊ ಅದಾದ್ಮೇಲೆ ಕ್ರೆಡಿಟ್ ಸೈಡ್ ಬರ್ತೀವಿ. ಫಸ್ಟ್ ಸೇಲ್ಸ್ ತಗೋತೀವಿ ಪ್ರೀವಿಯಸ್ ಇಯರ್ದು. ಓಕೆ, ಸೊ ಅಲ್ಲೇನಾದ್ರೂ ಸೇಲ್ಸ್ ರಿಟರ್ನ್ ಅಥವಾ ಸೇಲ್ಸ್ ರಿಟರ್ನ್ ಇನ್ನೊಂದು ಹೆಸರು ಇದೆ, ರಿಟರ್ನ್ ಇನ್ವರ್ಡ್ ಅಂತ ಹೇಳ್ಬಿಟ್ಟು ಏನಾದ್ರು ಇದ್ರೆ ಸೇಲ್ಸ್ ಅಮೌಂಟ್ ಲೆಸ್ ಮಾಡ್ಕೊಂಡು ಈ ಕಡೆ ಹಾಕೋತೀವಿ. ಅದಾದ್ಮೇಲೆ ಕ್ಲೋಸಿಂಗ್ ಸ್ಟಾಕ್, ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್, ಈ ವರ್ಷದ್ದಲ್ಲ. ಓಕೆ, ಕ್ಲೋಸಿಂಗ್ ಸ್ಟಾಕ್ ಹೋದ ವರ್ಷದ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಲ್ಲಿ, ತಗೋತೀವಿ. ಸೊ ಎರಡೂ ಕಡೆ ಟೋಟಲ್ ಮಾಡ್ತೀವಿ. ಡಿಫರೆನ್ಸ್ ಏನ್ ಬರುತ್ತೆ, ಈ ಡಿಫರೆನ್ಸ್ ಅನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ನಾವೇನಂತ ಕರಿತೀವಿ? ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಗೊತ್ತಲ್ಲ ನಿಮ್ಗೆ? ಸೊ ಮೇನ್ ಆಬ್ಜೆಕ್ಟಿವ್, ಮೇನ್ ಪರ್ಪಸ್ ಆಫ್ ಪ್ರಿಪೇರಿಂಗ್ this trading account is to calculate the amount of gross profit. ನಿಮಗೆಲ್ಲ ಗೊತ್ತು ಈ ಗ್ರಾಸ್ ಪ್ರಾಫಿಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಸೊ ಇಲ್ಲಿ ನಿಮಗೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಇಲ್ಲಿಗೆ ದ ಫಸ್ಟ್ ಸ್ಟೆಪ್ ವಿಲ್ ಓವರ್. ಇಲ್ಲಿಗೆ ಫಸ್ಟ್ ಸ್ಟೆಪ್ ಏನಾಗುತ್ತೆ? ಮುಗಿಯುತ್ತೆ. ಸೊ ಸೆಕೆಂಡ್ ಸ್ಟೆಪ್,
ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಪ್ಪಾ ಅಂತಂದ್ರೆ ಯು ಶುಡ್ ಕ್ಯಾಲ್ಕುಲೇಟ್ ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್, ಅಥವಾ ಇದನ್ನ ಇನ್ನೂ ಒಂದು ಹೆಸರಲ್ಲಿ ಕರಿತೀವಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಂತ ಸಹ ನಾವು ಕರಿತೀವಿ. ಸಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂದ್ರೆ ವೆರಿ ಸಿಂಪಲ್, ದರ್ ಇಸ್ ಅ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್, ದ ಫಾರ್ಮುಲಾ ಈಸ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾನೆ ಸೇಲ್ಸ್ ಪ್ರೀವಿಯಸ್ ಸ್ಟೆಪ್ ಅಲ್ಲಿ, ಈ ಸೇಲ್ಸ್ ತಗೋತೀರಾ, ಇಲ್ಲಿ ಬಂದಿರತಕ್ಕಂತ ಗ್ರಾಸ್ ಪ್ರಾಫಿಟ್ ತಗೋತೀರಾ ಬಂದಿರತಕ್ಕಂತ ಅದನ್ನ, ಸೊ ಅದನ್ನ ತಗೊಂಡೋಗಿ ಇಲ್ಲಿ ಹಾಕ್ತಾರೆ ಫಾರ್ಮುಲಾದಲ್ಲಿ. ಸೊ ನಿಮಗೆ ಆಟೋಮೆಟಿಕಲಿ ವಿಲ್ ಗೆಟ್ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಫಾರ್ ಎಕ್ಸಾಂಪಲ್ 20%, 25%, 30% ಪ್ರಾಬ್ಲಮ್ಸ್ ನೀಟಾಗಿ ಅರ್ಥ ಆಗುತ್ತೆ. ಸೊ ಜಸ್ಟ್ ನಾನು ಥಿಯರಾಟಿಕಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಆಟೋಮೆಟಿಕಲಿ ನಿಮಗೆ ಸಿಕ್ಬಿಡುತ್ತೆ. ಸೊ ಕೆಳಗಡೆ ನೆಟ್ ಸೇಲ್ಸ್ ಏನಪ್ಪಾ ಅಂತಂದ್ರೆ ಸೇಲ್ಸ್ ಅಲ್ಲಿ ಸೇಲ್ಸ್ ರಿಟರ್ನ್ ಇನ್ ಕೇಸ್ ಕೊಟ್ಟಿದ್ರೆ ಕಳ್ಕೋಬೇಕು, ಲೆಸ್ ಮಾಡ್ಕೋಬೇಕು, ಅದರ್ವೈಸ್ ನೋ ಪ್ರಾಬ್ಲಮ್, ಆಟೋಮೆಟಿಕಲಿ ಯು ಕ್ಯಾನ್ ಡೈರೆಕ್ಟ್ಲಿ ಟೇಕ್ ದ ಸೇಲ್ಸ್ ಅಮೌಂಟ್. ದಿಸ್ ಇಸ್ ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ step number 3. This is very, very important step. Here, you should prepare a memorandum trading account. So, ನೋಡಿ memorandum trading account ಅನ್ನ ಯಾವ ಪೀರಿಯಡ್ ಗೆ ಪ್ರಿಪೇರ್ ಮಾಡ್ತೀವಪ್ಪ ಅಂತಂದ್ರೆ, memorandum trading account is prepared from the beginning of the current year till the date of fire. ನಿಮ್ಗೆ ಆಗ್ಲೇ ಹೇಳಿದೆ ಫೈರ್ ಯಾವತ್ತಾಯ್ತು ಅಂತ ಅಂದ್ಕೊಳ್ಳಿ ಅಂದ್ರೆ 1st ಜೂನ್ಗೆ 1/6ಗೆ, ಹೌದಾ? 1/6/21 ಅಲ್ಲಿ ಫೈರ್ ಆಯ್ತು ಅಂತಂದ್ರೆ ಈ ಇಯರ್ ಕರೆಂಟ್ ಇಯರ್ ಇದೆ 21-22. ಸೊ ಈ ಇಯರ್ ಬಿಗಿನಿಂಗ್ ಇಂದ ಡೇಟ್ ಆಫ್ ಫೈರ್ ವರೆಗೂ ಅಂತಂದ್ರೆ ವೆರಿ ಸಿಂಪಲ್, 1/4/21 ಇಂದ ಫ್ರಮ್ 1st April 21 ಟು 1st June 21 ಇಲ್ಲಿವರೆಗೂ ನೀವು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಟ್ರೇಡಿಂಗ್ ಅಕೌಂಟ್ ಯಾವಾಗ ಮಾಡೋದು? ಹಿಂದಿನ ವರ್ಷಕ್ಕೆ ಅಂದ್ರೆ 1/4/20 ಟು 31st March 21 ವರೆಗೂ ಟ್ರೇಡಿಂಗ್ ಅಕೌಂಟ್ ಮಾಡ್ತೀರಾ. ಸೊ 31st March 21 ಆಗೋದ್ಮೇಲೆ ಅಂದ್ರೆ 1/4/21 ಇಂದ ಡೇಟ್ ಆಫ್ ಫೈರ್ 1/6/21 ಅಂದ್ಕೊಂಡಿದೀವಿ. ಒಂದೊಂದು ಪ್ರಾಬ್ಲಮ್ ಅಲ್ಲಿ ಒಂದೊಂದು ರೀತಿ ಕೊಟ್ಟಿರ್ತಾರೆ. ಸೊ ಯಾವ ಅಕೌಂಟ್ ಅನ್ನ? ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಪ್ರಿಪೇರಿಂಗ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್? ವೆರಿ ಸಿಂಪಲ್, ಆಲ್ರೆಡಿ ಐ ಹ್ಯಾವ್ ಇನ್ಫಾರ್ಮ್ಡ್ ಯು. The main purpose of preparing memorandum trading account is to calculate the closing stock on the date of fire. In case ನಾವು books of accounts ಅನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಿರೋದಿಲ್ಲ, otherwise the books of accounts are destroyed in the fire, ಆ ಕೇಸಸ್ ಅಲ್ಲಿ ನಾವು ಈ ಸ್ಟೆಪ್ಸ್ ಅನ್ನ ಮಾಡೋದು. ಸೊ ಇದರ ಒಂದು ಪ್ರೊಫಾರ್ಮಾ ಸೇಮ್ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಹೆಂಗಿರುತ್ತೆ ಹಂಗೆ ಇರುತ್ತೆ, ಅದಕ್ಕೂ ಇದಕ್ಕೂ ದೇರ್ ಇಸ್ ನೋ ಡಿಫರೆನ್ಸ್. ಬಟ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನೀವೇನಪ್ಪ ಮಾಡ್ತೀರಾ? ಗ್ರಾಸ್ ಪ್ರಾಫಿಟ್ ಕಂಡುಹಿಡಿತೀರಾ. ಬಟ್ ಇಲ್ಲಿ ನೀವು ಕ್ಲೋಸಿಂಗ್ ಸ್ಟಾಕ್ ಅನ್ನ ಕಂಡುಹಿಡಿಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಟ್ರೇಡಿಂಗ್ ಅಕೌಂಟ್ಗೂ ಇದಕ್ಕೆ ಒಂದೇ ಡಿಫರೆನ್ಸ್. ಟ್ರೇಡಿಂಗ್ ಅಕೌಂಟ್ ಅಗೈನ್ ಅಂಡ್ ಅಗೈನ್ ರಿಪೀಟಿಂಗ್, ಟ್ರೇಡಿಂಗ್ ಅಕೌಂಟ್ ಅಲ್ಲಿ GP ಕಂಡುಹಿಡಿತೀರಾ, ಗ್ರಾಸ್ ಪ್ರಾಫಿಟ್ ಅಂತ, ಇದು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಿದೀನಿ. ಬಟ್ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬಂದು ಕ್ಲೋಸಿಂಗ್ ಸ್ಟಾಕ್. ಸೊ ಇದನ್ನ ಯಾವ ರೀತಿ ಮಾಡಬೇಕು ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸೇಮ್ ಓಪನಿಂಗ್ ಸ್ಟಾಕ್ ತಗೋಬೇಕು, ಡೆಬಿಟ್ ಸೈಡ್. ಪರ್ಚೇಸಸ್ ತಗೋತೀರಾ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಲೈಕ್ ಕ್ಯಾರೇಜ್ ಇನ್ವರ್ಡ್, ವೇಜಸ್, ಮ್ಯಾನುಫ್ಯಾಕ್ಚರಿಂಗ್, ಕಸ್ಟಮ್ ಡ್ಯೂಟಿ, ಕೋಲ್, ಗ್ಯಾಸ್, ವಾಟರ್ ತಗೋತೀರಾ. ಯೂಶಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಏನ್ ಮಾಡ್ತಾ ಇದ್ರಿ ನೀವು? ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ತಗೋತಾ ಇದ್ರಿ. ಬಟ್ ಇಲ್ಲಿಂದೆಲ್ಲ ಗ್ರಾಸ್ ಪ್ರಾಫಿಟ್ ಅನ್ನು ತಗೋಬೇಕು. ಅಲ್ಲಿ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಗ್ರಾಸ್ ಪ್ರಾಫಿಟ್ ಕೊಟ್ಟಿರೋದಿಲ್ಲ. ಸೊ ಹಿಯರ್ ದ ಗ್ರಾಸ್ ಪ್ರಾಫಿಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಸೊ ನಿಮಗೆ ಏನು ಸೆಕೆಂಡ್ ಸ್ಟೆಪ್ ಅಲ್ಲಿ ನಿಮಗೆ ನೀವು ಇದು ಕಂಡುಹಿಡಿದಿದ್ದೀರಲ್ಲ, ಸೆಕೆಂಡ್ ಸ್ಟೆಪ್ ಅಲ್ಲಿ ಜಸ್ಟ್ ಅ ಮಿನಿಟ್ ನೋಡಿ, ಇಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕಂಡುಹಿಡಿದಿರಲ್ಲ, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್, ಇದರ ಒಂದು ಬೇಸಿಸ್ ಮೇಲೆ ನೀವು ಇಲ್ಲಿ ಏನ್ ಕಂಡುಹಿಡಿತೀರಾ? ಗ್ರಾಸ್ ಪ್ರಾಫಿಟ್ ಅನ್ನ ಕಂಡುಹಿಡಿತೀರಾ. ವೆರಿ ಸಿಂಪಲ್. ಇಲ್ಲಿ ನಿಮಗೆ ಈ ವರ್ಷದ ಸೇಲ್ಸ್ ಕೊಟ್ಟಿರ್ತಾನೆ ಪ್ರಾಬ್ಲಮ್ ಅಲ್ಲಿ, ಫ್ರಮ್ 1/4/21 ಟು 1/6/21, ದಟ್ ಮೀನ್ಸ್ ಅಪ್ ಟು ದ ಡೇಟ್ ಆಫ್ ಫೈರ್ ಸೇಲ್ಸ್ ಕೊಟ್ಟಿರ್ತಾನೆ. ಸೇಲ್ಸ್ ಮೇಲೆ GP ರೇಷಿಯೋ, ಫಾರ್ ಎಕ್ಸಾಂಪಲ್ ಈ ವರ್ಷದ 1 ಲಕ್ಷ ಸೇಲ್ಸ್ ಇದೆ ಅಂತ ಇಟ್ಕೊಳ್ಳಿ, 20% ಸೆಕೆಂಡ್ ಸ್ಟೆಪ್ ಅಲ್ಲಿ ನಿಮಗೆ GP ರೇಷಿಯೋ ಬಂದಿದೆ ಅಂತ ಇಟ್ಕೊಳ್ಳಿ, 1 lakh into 20%, ಆಟೋಮೆಟಿಕಲಿ 20,000 rupees ಇಲ್ಲಿ ನಿಮಗೆ ಬಂದ್ಬಿಡುತ್ತೆ. ಓಕೆ, ಸೊ ಅಲ್ಲಿಗೆ ಈ ಸೈಡ್ ದಟ್ ಮೀನ್ಸ್ ದ ಡೆಬಿಟ್ ಸೈಡ್ ಪೂರ್ತಿ ಆಗುತ್ತೆ. ಅದನ್ನ ಟೋಟಲ್ ಮಾಡ್ಕೋತೀರಾ. ಸೊ ಕ್ರೆಡಿಟ್ ಸೈಡ್ ಬರ್ತೀರಾ, ಸೇಲ್ಸ್ ಈ ವರ್ಷ ಸೇಲ್ಸ್ ತಗೋತೀರಾ, ಅಪ್ ಟು ದ ಡೇಟ್ ಆಫ್ ಫೈರ್ ಅಷ್ಟನ್ನೇ ಕೊಟ್ಟಿರ್ತಾರೆ ನಿಮಗೆ, ಆ ಸೇಲ್ಸ್ ತಗೋತೀರಾ. ಸೊ ಈ ಕಡೆ ಟೋಟಲ್ ಮಾಡ್ಕೋತೀರಾ, ಈ ಕಡೆ ಟೋಟಲ್ ಮಾಡ್ಕೋತೀರಾ. ಈ ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಬರುತ್ತೋ ಆ ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ನಾವು ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಂತ ತಗೋತೀವಿ. ಓಕೆ, ಏನಂತ ತಗೋತೀವಿ? ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಂತ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ತಗೋತೀವಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಮೇನ್ ಪರ್ಪಸ್ ಆಫ್ ಪ್ರಿಪೇರಿಂಗ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಈಸ್ to calculate or to find out the closing stock on the date of file. Okay, so
ಇಲ್ಲಿಗೆ 3 ಸ್ಟೆಪ್ ಮುಗೀತು. ಇಷ್ಟು ಮುಗಿತು ಅಂತಂದ್ರೆ 90% ಆಫ್ ದ ಪ್ರಾಬ್ಲಮ್ ಈಸ್ ಓವರ್. ಓಕೆ, ನೆಕ್ಸ್ಟ್ ಸ್ಟೆಪ್ ನಂಬರ್ 4. ಹಿಯರ್ ಯು ಶುಡ್ ಕ್ಯಾಲ್ಕುಲೇಟ್ ದ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಎಷ್ಟು ಲಾಸ್ ಆಗಿದೆ ಅನ್ನೋದನ್ನ ಕಂಡುಹಿಡಿಬೇಕು. ನಿಮಗೆ ಈ 3ನೇ ಸ್ಟೆಪ್ ಅಲ್ಲಿ ಫೈರ್ ಆಗಿದ್ದ ದಿವಸ ನಿಮ್ಮ ಗೋಡೌನ್ ಅಲ್ಲಿ ಇರತಕ್ಕಂತಹ ಸ್ಟಾಕ್ ವ್ಯಾಲ್ಯೂ ಸಿಕ್ಬಿಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ 1/6ಗೆ ನನ್ನ ಗೋಡೌನ್ ಅಲ್ಲಿ 1 ಕೋಟಿ ರೂಪಾಯಿ ವರ್ತ್ ಗೂಡ್ಸ್ ಇದೆ ಅನ್ನೋದನ್ನ ನೀವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋತೀರಾ. ಸೊ ನಿಮ್ಗೆ ಸಿಕ್ತು ಕ್ಲೋಸಿಂಗ್ ಸ್ಟಾಕ್, 3rd ಸ್ಟೆಪ್ ಅಲ್ಲಿ ಸಿಕ್ತಲ್ಲ, ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ, ಹಾಕೋತೀರಾ. ಅದರಲ್ಲಿ ಏನಾದ್ರೂ ಸಾಲ್ವೇಜ್ ಉಳಿದಿದೆಯಾ ಅಂದ್ರೆ 1 ಕೋಟಿ ಇತ್ತು, 10 ಲಕ್ಷ ವರ್ತ್ ಗೂಡ್ಸು ನಮಗೆ ಸೇವ್ ಆಗಿದೆ, ಸುಟ್ಟೋಗದೆ ಉಳ್ಕೊಂಡಿದೆ. ಸ್ಕ್ರಾಪ್ ಏನೋ ಅರ್ಧಂಬರ್ಧ ಸುಟ್ಟಿರೋದು ಅಥವಾ ಯಾವುದೋ ಒಂದು ಸೈಡ್ ಅಲ್ಲಿ ಇಟ್ಟಿದ್ರಿ, ಆ ಕಡೆ ಫೈರ್ ಹೋಗಿಲ್ಲ, ಸುಡದೆ ಉಳಿದಿದೆ, ಅಂತದೇನಾದ್ರೂ ಇದ್ರೆ ಅದನ್ನ ನಾವು ಸಾಲ್ವೇಜ್ ಅಂತ ಕರಿತೀವಿ. ನಿಮ್ಗೆ 2 ಮಾರ್ಕ್ಸ್ ಕೇಳ್ತಾನೆ, ವಾಟ್ ಯು ಮೀನ್ ಬೈ ಸಾಲ್ವೇಜ್ ಅಂತ. Salvage is nothing but very simple, the goods saved from the fire accident. Okay, the goods saved from the fire is called as salvage. So 10 ಲಕ್ಷ ಗೂಡ್ಸ್ ಉಳಿದಿದೆ ಅಂತಂದಾಗ ನಿಮ್ದು ಟೋಟಲ್ 1 crores is the closing stock, 10 lakhs ಉಳಿದಿದೆ. So 90 lakhs is the actual amount of loss. So in case in some ಎಲ್ಲ ಕೇಸಸ್ ಅಲ್ಲೂ ಬರೋದಿಲ್ಲ, ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಿ ಇದನ್ನ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ನಿಮಗೆ ಫೈರ್ ಬಿದ್ದಿದೆ ಅಂತ ಗೊತ್ತಾದ ತಕ್ಷಣ ನೀವು ಇಮಿಡಿಯೇಟ್ ಏನ್ ಮಾಡ್ತೀರಾ, ಫೈರ್ ಇಂಜಿನ್ ಫೋನ್ ಮಾಡ್ತೀರಾ. ಹೌದಪ್ಪ, ಫೈರ್ ಎಕ್ಸ್ಟಿಂಗ್ವಿಶ್ ಮಾಡಿ ಬನ್ನಿ, ನಮ್ಮ ಗೋಡೌನ್ಗೆ ಫೈರ್ ಬಿದ್ಬಿಟ್ಟಿದೆ ಅಂತ. ಅವ್ನು ಬಂದು ನೀರು ಗ್ಯಾಸ್ ಎಲ್ಲ ಹೊಡಿತಾನೆ. ಹೊಡೆದು ಆದ್ಮೇಲೆ ಒಂದು ಬಿಲ್ ಕೊಡ್ತಾನೆ, ಸ್ವಾಮಿ ನಮ್ದೊಂದು 10,000 ಖರ್ಚಾಯ್ತು, ಇದಕ್ಕೆ 10,000 ಬಿಲ್ ಹಾಕಿದೀವಿ, 10,000 ಕೊಡಿ ಅಂತ ಹೇಳಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಎಕ್ಸ್ಟಿಂಗ್ವಿಶಿಂಗ್ ದ ಫೈರ್. ಫೈರ್ ಅನ್ನ ಅಂದ್ರೆ ಬೆಂಕಿ ಆರಿಸಲಿಕ್ಕೆ ಆದಂತಹ ಎಕ್ಸ್ಪೆನ್ಸಸ್. ಇನ್ ಕೇಸ್ ಏನಾದ್ರು ಇದ್ರೆ ಅದನ್ನ ಈ ಅಮೌಂಟ್ಗೆ ಆಡ್ ಮಾಡ್ಕೋತೀವಿ. ಆಡ್ ಮಾಡ್ಕೊಂಡಾಗ ನಿಮಗೆ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಸಿಗುತ್ತೆ. ಸೊ ಕ್ಲೋಸಿಂಗ್ ಸ್ಟಾಕ್ ಅದರೊಳಗಡೆ ಸಾಲ್ವೇಜ್ ಅನ್ನ ಕಳಿಬೇಕು. ಇನ್ ಕೇಸ್ ಫೈರ್ ಎಕ್ಸ್ಟಿಂಗ್ವಿಶಿಂಗ್ ಎಕ್ಸ್ಪೆನ್ಸಸ್ ಏನಾದ್ರು ಇದ್ರೆ ಅದನ್ನ ಆಡ್ ಮಾಡಬೇಕು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸಾಲ್ವೇಜ್ ಶುಡ್ ಬಿ ಡಿಡಕ್ಟೆಡ್, ಬಟ್ ಫೈರ್ ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್, ದಟ್ ಮೀನ್ಸ್ ಫೈರ್ ಎಕ್ಸ್ಟಿಂಗ್ವಿಶಿಂಗ್ ಎಕ್ಸ್ಪೆನ್ಸಸ್ ಶುಡ್ ಬಿ ಆಡೆಡ್. ಓಕೆ, so that you will get actual amount of loss. So ಇಲ್ಲಿಗೆ ನಿಮ್ಮ 4 ಸ್ಟೆಪ್ಸ್ ಮುಗೀತು. ನಿಮಗೆ ಲಾಸ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಸೊ ನಿಮ್ಮ ಕ್ಲೈಮ್, whatever the claim you have to put in front of insurance company, which purely depends upon the extent of insurance on the value of goods. ನೀವು ಎಷ್ಟು ಇನ್ಶೂರೆನ್ಸ್ ಮಾಡಿಸಿದಿರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ದು ಕ್ಲೋಸಿಂಗ್ ಸ್ಟಾಕ್ ಬಂದು 1 ಕೋಟಿ, ನಾನು ಮುಂಚೆಯಿಂದ 1 ಕೋಟಿ ತಗೊಂಡ್ಬಂದಿದ್ದೀನಿ. ಸೊ ಹೇಳ್ತಾ ಇದೀನಿ 1 crore ಇದೆ, ನೀನು 1 ಕೋಟಿಗೂ ಇನ್ಶೂರೆನ್ಸ್ ಮಾಡಿಸಿರ್ಬೇಕು. ಓಕೆ, ಅಥವಾ 1 ಕೋಟಿಗಿಂತ ಮೇಲ್ ಮಾಡಿಸಿದ್ರೆ ಓಕೆ, ನೋ ಪ್ರಾಬ್ಲಮ್. ಅದನ್ನ ಪ್ರಾಪರ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಪ್ರಾಪರ್ಲಿ, ದಟ್ ಮೀನ್ಸ್ ದ ಗೂಡ್ಸ್ ಕೆಪ್ಟ್ ಇನ್ ದ ಗೋಡೌನ್ ಆರ್ ಪ್ರಾಪರ್ಲಿ ಇನ್ಶೂರ್ಡ್. ಓಕೆ, 1 ಕೋಟಿಗೆ ಜಾಸ್ತಿ ಇತ್ತು, ಓವರ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಓಕೆ, ನೋ ಪ್ರಾಬ್ಲಮ್, ನಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಬಟ್ ನಿಂದು 1 ಕೋಟಿಯಷ್ಟು ಗೂಡ್ಸ್ ಅನ್ನ ನೀನು ಇದರಲ್ಲಿ ಇಟ್ಟಿದೀಯ ಗೋಡೌನ್ ಅಲ್ಲಿ, ಬಟ್ ಯು ಹ್ಯಾವ್ ಟೇಕನ್ ಇನ್ಶೂರೆನ್ಸ್ ಪಾಲಿಸಿ ಫಾರ್ 80 lakhs. ಅಲ್ಲಿಗೆ ಏನಾಯ್ತು, 1 ಕೋಟಿ ಗೂಡ್ಸ್ ಇದೆ, ನೀನ್ ತಗೊಂಡಿರೋದು ಬರೀ 80 ಲಕ್ಷಕ್ಕೆ ಇನ್ಶೂರೆನ್ಸ್. ಅದನ್ನ ನಾವು ಅಂಡರ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಾವು 2 ತರ ಡಿವೈಡ್ ಮಾಡ್ಕೋತೀವಿ. ಒಂದು ಪ್ರಾಪರ್ಲಿ ಇನ್ಶೂರ್ಡ್ ಆರ್ ಓವರ್ ಇನ್ಶೂರ್ಡ್. ಓಕೆ, ಪ್ರಾಪರ್ 1 ಕೋಟಿಗೆ ಆಗಿದೆ ಅಥವಾ 1 ಕೋಟಿಗೆ ಜಾಸ್ತಿ ಆಗಿದೆ, ನೋ ಪ್ರಾಬ್ಲಮ್, ಬೋತ್ ಆರ್ ಸೇಮ್, ಪ್ರಾಪರ್ಲಿ ಇನ್ಶೂರ್ಡ್. ಇನ್ನೊಂದು ಅಂಡರ್ ಇನ್ಶೂರ್ಡ್, 1 ಕೋಟಿ ಗೂಡ್ಸ್ ಇದೆ, ಬರೀ 80 ಲಕ್ಷಕ್ಕೆ ಇನ್ಶೂರೆನ್ಸ್ ತಗೊಂಡಿದ್ಯಾ, ಅಂಡರ್ ಇನ್ಶೂರ್ಡ್ ಅಂತ ಕರಿತೀವಿ. ಸೊ ಸಿ, when the value of stock is properly insured or over insured, ನಿಮಗೆ ಫಸ್ಟ್ ಮೆಥಡ್ ಹೇಳಿದ್ನಲ್ಲ, ಸಿಚುಯೇಷನ್ 1 ಅಂತ ಕರಿತೀವಿ. ಇಲ್ಲಿ ನಿಮಗೆ 4ನೇ ಸ್ಟೆಪ್ ಅಲ್ಲಿ ಏನು ಲಾಸ್, ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಕಂಡು ಹಿಡ್ಕೊಂಡಿರ್ತೀರಾ, ದಟ್ ಇಟ್ ಸೆಲ್ಫ್ ಇಸ್ ಅ ಕ್ಲೈಮ್ ಅಮೌಂಟ್ ಅಷ್ಟೇ, ಅಲ್ಲೇನು ಬರೋದಿಲ್ಲ. ಕ್ಲೈಮ್ ಅಮೌಂಟ್ ಇಸ್ ಈಕ್ವಲ್ ಟು ಆಕ್ಚುಯಲ್ ಲಾಸ್ ಅಂತ ಬರೆದು ಬಿಡ್ತೀರಾ. ಸಿ, claim amount is equal to the actual loss. Whatever the amount of loss you have calculated in the step number 4 will be the claim amount. In case ಯಾವಾಗ ಪ್ರಾಪರ್ ಆಗಿ ಇನ್ಶೂರ್ ಆಗಿರಬೇಕು ಅಥವಾ ಓವರ್ ಇನ್ಶೂರ್ ಆಗಿದೆ. ಬಟ್ ಇನ್ ಸಿಚುಯೇಷನ್ 2, when the value of stock is under insured, ಕಡಿಮೆಯಾಗಿ ಇನ್ಶೂರೆನ್ಸ್ ತಗೊಬಿಟ್ಟಿದ್ರಿ. ಓಕೆ, 1 ಕೋಟಿ ಗೂಡ್ಸ್ ಇದೆ, ಬಟ್ ನೀವು ತಗೊಂಡ್ರೋ ಇನ್ಶೂರೆನ್ಸ್ ಎಷ್ಟಕ್ಕೆ, ಬರೀ 80,000ಕ್ಕೆ. ಆವಾಗ ಯು ಹ್ಯಾವ್ ಟು ಅಪ್ಲೈ ಒಂದು ಫಾರ್ಮುಲಾ, ವೆರಿ ಸಿಂಪಲ್. ಕ್ಲೈಮ್ ಅಮೌಂಟ್ ಅನ್ನ ಯಾವ ತರ ಕಂಡು ಹಿಡಿತೀವಪ್ಪ ಅಂದ್ರೆ, ಆಕ್ಚುಯಲ್ ಲಾಸ್ ನಾವೇನ್ 4 ಸ್ಟೆಪ್ ಅಲ್ಲಿ ಕಂಡು ಹಿಡ್ಕೊಂಡಿರ್ತೀವಿ, ಆಕ್ಚುಯಲ್ ಲಾಸ್ ಇಂಟು ಪಾಲಿಸಿ ಅಮೌಂಟ್. ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿರ್ತಾರೆ. ಓಕೆ, ಇಷ್ಟಕ್ಕೆ ಇನ್ಶೂರೆನ್ಸ್ ಆಗಿತ್ತು ಅಂತ ಹೇಳ್ಬಿಟ್ಟು, ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಇದೆಲ್ಲಿ ಬಂದಿರುತ್ತೆ, ನಿಮಗೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ಯಾವುದು,
ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟಾ ಫೈರ್ ವಿಲ್ ಹ್ಯಾಸ್ ಬಿನ್ ಕ್ಯಾಲ್ಕುಲೇಟೆಡ್ ಅಟ್ ದ ಸ್ಟೆಪ್ ನಂಬರ್ 3 ನಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ಆಕ್ಚುಯಲ್ ಲಾಸ್ ಬಂದು ಸ್ಟೆಪ್ ನಂಬರ್ 4 ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ಪಾಲಿಸಿ ಅಮೌಂಟ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್. ಸೊ ಇದನ್ನ ತಗೊಂಡು ನಾವು ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಸೊ ನಮ್ಗೆ ಎಷ್ಟು ಅಮೌಂಟ್ ಬರುತ್ತೋ ದಟ್ ಈಸ್ ದ ಆಕ್ಚುಯಲ್ ಕ್ಲೈಮ್ ಅಮೌಂಟ್. ಸೊ ಇಷ್ಟ, ದಿಸ್ ಈಸ್ ಫೈನಲ್ ಸ್ಟೆಪ್. ವೆರಿ ವೆರಿ ಈಸಿ. ಪ್ರಾಬ್ಲಮ್ಸ್ ಆರ್ ಡೆಡ್ ಈಸಿ. ಸೊ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಿಂದ ನಾನು ಪ್ರಾಬ್ಲಮ್ಸ್ ಅನ್ನ ಶುರು ಮಾಡ್ತೇನೆ. ಸೊ ಇಲ್ಲಿ ನಿಮಗೆ ಒಂದು ಆವರೇಜ್ ಕ್ಲಾಸ್ ಅಂತ 2 ಮಾರ್ಕ್ಸ್ಗೆ ಸುಮಾರು ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ. ಏನಪ್ಪಾ ಇದೊಂದು ಕ್ಲಾಸ್ ಇಸ್ ನಥಿಂಗ್ ಬಟ್ ಅ ಸೆಕ್ಷನ್ ಅಂತ ಕರಿತೀವಿ. ಏನೋ ಒಂದು ಸೆಕ್ಷನ್ ಅನ್ನ ಈ ಆಕ್ಟ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತಾರಲ್ಲ, ಆ ರೀತಿ ಇದೊಂದು ಸೆಕ್ಷನ್ ವಿಚ್ ಇಸ್ ಅ ಕ್ಲಾಸ್ ಇನ್ಕ್ಲೂಡೆಡ್ ಇನ್ ಇನ್ಶೂರೆನ್ಸ್ ಅಗ್ರಿಮೆಂಟ್. ನೀವು ಯಾವಾಗ ಇನ್ಶೂರರ್ ಜೊತೆ ಇನ್ಶೂರೆನ್ಸ್ ಅಗ್ರಿಮೆಂಟ್ ಗೆ ಎಂಟರ್ ಆಗ್ತೀರಾ ಆವಾಗ ಈ ಒಂದು ಆವರೇಜ್ ಕ್ಲಾಸ್, ದಟ್ ಮೀನ್ಸ್ ದ ಇನ್ಶೂರೆನ್ಸ್ ಇಸ್ ಸಬ್ಜೆಕ್ಟ್ ಟು ಆವರೇಜ್ ಕ್ಲಾಸ್ ಅಂತ ಒಂದು ಸೆಂಟೆನ್ಸ್ ಅನ್ನ ಆಡ್ ಮಾಡಿರ್ತಾರೆ ಯಾರು, ಇನ್ಶೂರೆನ್ಸ್ ಕಂಪನಿಯವರು. ಓಕೆ, ಏನಪ್ಪಾ ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಓಕೆ, ಸೊ ನೀವು ಅಂಡರ್ ಇನ್ಶೂರೆನ್ಸ್ ಮಾಡಿಸಿದಾಗ, ಇನ್ ಕೇಸ್ ಇಫ್ ದ ಗೂಡ್ಸ್ ಆರ್ ಅಂಡರ್ ಇನ್ಶೂರ್ಡ್, then the policy amount will be get reduced. Automatic ಆಗಿ ನಿಮಗೆ ಕ್ಲೈಮ್ ಅಮೌಂಟ್, ನಾಟ್ ಪಾಲಿಸಿ ಅಮೌಂಟ್, the claim amount will automatically get reduced. ಕಡಿಮೆ ಮಾಡ್ತೀವಿ ಅಂತಕ್ಕಂಥದ್ದು ಅಷ್ಟೇ. ಓಕೆ, ಸೊ ಜಸ್ಟ್ ದೇ ಆರ್ ಗೋಯಿಂಗ್ ಟು ಇನ್ಕ್ಲೂಡ್ ದ ಆವರೇಜ್ ಕ್ಲಾಸ್ ಟು ಡಿಸ್ಕರೇಜ್ ದ ಅಂಡರ್ ಇನ್ಶೂರೆನ್ಸ್. ಕಡಿಮೆ ಮಾಡತಕ್ಕಂಥ ಇನ್ಶೂರೆನ್ಸ್ ಅನ್ನ ಡಿಸ್ಕರೇಜ್ ಮಾಡ್ಲಿಕ್ಕೋಸ್ಕರ ಒಂದು ಕ್ಲಾಸ್ ಅನ್ನ ಅವರು ಸೇರಿಸ್ತಾರೆ. ನಿಮ್ಗೆ ಪ್ರಾಬ್ಲಮ್ ಅಲ್ಲೂ ಕೊಟ್ಟಿರ್ತಾರೆ. ಓಕೆ, ದ ಪರ್ಟಿಕ್ಯುಲರ್ ಇನ್ಶೂರೆನ್ಸ್ ಪಾಲಿಸಿ ಇಸ್ ಸಬ್ಜೆಕ್ಟ್ ಟು ಅವರೇಜ್ ಕ್ಲಾಸ್ ಅಂತ. ಸೊ ಅದರ ಅರ್ಥ ಇಷ್ಟೇ, ನಿಮಗೆ ಸೆಕೆಂಡ್ ಸ್ಟೆಪ್ ಸಿಚುಯೇಷನ್ 2 ನ ಮಾಡ್ತೀವಿ ಅಂತ. ವೆರಿ ಸಿಂಪಲ್. ಓಕೆ, ಸೊ ಯಾವಾಗ ಪ್ರಾಬ್ಲಮ್ ಅಲ್ಲಿ ನಿಮಗೆ ಆವರೇಜ್ ಕ್ಲಾಸ್ ಅನ್ನ ಇನ್ಕ್ಲೂಡ್ ಮಾಡಿರ್ತಾರೋ, ದ ಕ್ಲೈಮ್ ಅನ್ನ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಮೀನ್ಸ್ ಯು ಶುಡ್ ಯೂಸ್ ದ ಸಿಚುಯೇಷನ್ 2 ಫಾರ್ಮುಲಾ. ಓಕೆ, ದಿಸ್ ಇಸ್ ದ ಎಂಡ್ ಆಫ್ ಅಕೌಂಟಿಂಗ್ ಪ್ರೊಸೀಜರ್ ಇನ್ ಕೇಸ್ ಆಫ್ ಯಾವುದು ನಮ್ಮ ಫೈರ್ ಇನ್ಶೂರೆನ್ಸ್. ಸೊ ಇಲ್ಲಿಗೆ ನಮ್ಮ ಅಕೌಂಟಿಂಗ್ ಪ್ರೊಸೀಜರ್ ಮುಗಿಯುತ್ತೆ. ಸೊ ನೆಕ್ಸ್ಟ್ ಕ್ಲಾಸಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಅನ್ನ ನಾನು ಶುರು ಮಾಡ್ತೇನೆ. ಸೊ ಪ್ರಾಬ್ಲಮ್ ಶುರು ಮಾಡೋವರೆಗೂ ನಮಗೆ ಇದು ಇರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಅನ್ನ ಶುರು ಮಾಡ್ತೇನೆ. ಓಕೆ, ಸೊ ಥ್ಯಾಂಕ್ ಯು.